ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ನಾನು ಕೋಸು ಪಲ್ಯ ಮಾಡಿದ್ದೆ. ಅದನ್ನೇ ಕೆಲವೊಂದು ವಿಡಿಯೋ ಅದೇ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ಅದನ್ನು ಹಾಕಿದ್ದೀನಿ ನೋಡಿ. ಎಲ್ಲ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಒಗ್ಗರಣೆ ಕೊಟ್ಟಿದ್ದೀನಿ. ಈರುಳ್ಳಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಜೀರಿಗೆ, ಸಾಸಿವೆ, ಆಯಿಲಲ್ಲಿ ಜೀರಿಗೆ, ಸಾಸಿವೆ, ಕರಿಬೇವು ಎಲ್ಲ ಹಾಕಿ, ಹಸಿಮೆಣಸಿನ್ಕಾಯಿ ಒಂದು 2-3, ಈರುಳ್ಳಿ ಒಂದು ಎಲ್ಲ ಹಾಕಿ ಒಗ್ಗರಣೆ ಕೊಡ್ತಾಯಿದ್ದೀನಿ ನೋಡಿ. ಈಗ ಕೋಸು ಹಾಕಿ ಫ್ರೈ ಮಾಡ್ತೀನಿ. ಈ ಕೋಸು ಪಲ್ಯ ಮಾಡೋದನ್ನು ಈ ಹಿಂದೆ ಆಗಲೇ ಒಂದು ಸಲ ವಿಡಿಯೋ ಹಾಕಿದ್ದೆ, ಅದಕ್ಕೆ ಸಿಂಪಲ್ಲಾಗಿ ಹಾಗೆ ಹೇಳ್ತಾ ಇದ್ದೀನಿ ನೋಡಿ. ಈಗ ಕೋಸೆಲ್ಲ ಫ್ರೈ ಆಗಿದೆ. ಕೋಸು ಪಲ್ಯ ಮಾಡೋದು ತುಂಬ ಈಸಿನೇ ಇದೆ. ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ, ಹಾಗೆಯೇ ಫ್ರೈ ಮಾಡಿಬಿಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಅದ್ರ ಜೊತೆ ಚಪಾತಿ ಮಾಡ್ಕೊಂಡಿದ್ದೆ ನೋಡಿ. ಚಪಾತಿ ಕೂಡ ಮಾಡೋದನ್ನು ಮಾಡಿದ್ದೀನಿ. ಈಗ ಅದನ್ನು ಚಪಾತಿನ ಸುಡ್ತಾ ಇದ್ದೀನಿ. ಅದನ್ನು ಒಂದಿಷ್ಟು ಕ್ಲಿಪ್ಪಿಂಗ್ ತೊಗೊಂಡೆ ಹಾಕಿದ್ದೀನಿ ನೋಡಿ. ಚಪಾತಿ ಮಾಡ್ತಾಯಿದ್ದೀನಿ. ಚಪಾತಿ ಜೊತೆ ಕೋಸು ತುಂಬ ಚೆನ್ನಾಗಿರುತ್ತೆ. ನೋಡಿ, ಮಕ್ಕಳಿಗೂ ಮಾಡಿಕೊಡಿ. ಟಿಫನ್ ಕ್ಯಾರಿಯರ್ಗೂ ಕಟ್ಕೊಂಡು ಹೋಗೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಟಿಫನ್ ಬಾಕ್ಸ್ಗೆ ಹಾಕ್ಕೊಂಡು ಹೋಗ್ಬೋದು ಕೋಸು ಪಲ್ಯ ಮತ್ತು ಚಪಾತಿ ಹೀಗೆ ಚಿಕ್ಕದಾಗಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ, ಮೆತ್ತಗೆ ಕೂಡ ಇರುತ್ತೆ, ಸಾಫ್ಟಾಗಿ ಆಗ್ತವೆ ನೋಡಿ ಚಪಾತಿ. ಬೆಳಗ್ಗೆ ಅರ್ಜೆಂಟ್ ಟೈಮಲ್ಲಿ ಚಪಾತಿ ಕೋಸು ಪಲ್ಯ ಬೇಗನೆ ಆಗುತ್ತೆ. ಮಧ್ಯಾಹ್ನಕ್ಕೆ ಊಟಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಹಾಗೆ 1-2-3 ಚಪಾತಿನ ಮಾಡಿಕೊಂಡೆ ಊಟಕ್ಕೆ. ನೋಡಿ, ಕೋಸು ಪಲ್ಯ ರೆಡಿಯಾಗಿದೆ ನೋಡಿ. ಒಂದು ಕೋಸಲ್ಲಿ ಅರ್ಧ ಮಾತ್ರ ತೊಗೊಂಡಿದ್ದೆ, ಒಂದು ಚಿಕ್ಕ ಕೋಸಲ್ಲಿ ಅರ್ಧ ಕೋಸು ಸಾಕು. ಇದು ಇಬ್ಬರು ಊಟ ಮಾಡ್ಬೋದು ಇದನ್ನು ಪಲ್ಯನ ನೋಡಿ. ಇದಕ್ಕೆ ಚಪಾತಿ ಹಾಕ್ಕೊಳ್ತಾ ಇದ್ದೀನಿ. 3 ಚಪಾತಿ ಚಿಕ್ಕವು, ದೊಡ್ಡದೇನಲ್ಲ ನೋಡಿ. ಚಿಕ್ಕವು ಮಾಡಿದರೆ ಎಷ್ಟು ಮೃದುವಾಗಿ ಚೆನ್ನಾಗಿರುತ್ತೆ. ಇದನ್ನೇ ಹಾಗೆ ಕ್ಯಾರಿಯರ್ ಬಾಕ್ಸ್ ಕೂಡ ಹಾಕ್ಕೊಂಡು ಹೋಗ್ಬೋದು. ನೋಡಿ, ಹಾಗೆ ಟೇಸ್ಟ್ ನೋಡೋ ಟೈಮೀಗ ನೀವು ಈ ಥರ ಮಾಡಿ. ಈಸಿನೇ ಆಗಿರುತ್ತೆ ಇದು ಮಾಡೋದು, ಬೇಗನೆ ಆಗುತ್ತೆ. ಕೋಸು ಪಲ್ಯ ಕೂಡ ಬೇಗನೆ ಆಗುತ್ತೆ ನೋಡಿ. ತುಂಬ ಟೇಸ್ಟಿಯಾಗಿದೆ ನೋಡಿ. ಅದರ ಜೊತೆಗೆ ಟೊಮಾಟೊ ಚಟ್ನಿ ಕೂಡ ಹಾಕ್ಕೊಂಡಿದ್ದೀನಿ ನೋಡಿ. ಹಾಗೆ ಒಂದು ಸಣ್ಣಲ್ಲಿ ಕುತ್ಕೊಂಡಿದೆ, ಹಾಗೆ ಕ್ಲಿಪ್ಪಿಂಗ್ ತೊಗೊಂಡೆ. ಸಾಯಂಕಾಲ ಟೈಮು ಕಾಫಿ ಕುಡಿಯೋ ಟೈಮ್ ಇದು. ನನ್ನ ಚಾನಲ್ನ ಎಲ್ಲರೂ ಸಪೋರ್ಟ್ ಮಾಡಿ. ಹೀಗೆ ಸಿಂಪಲ್ಲಾಗಿರೋ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ.